ಏನು ಕೆಲಸಕ್ಕೆ ಇಲ್ಲ. ನಾವು 136 ಮಂದಿ ಬಂದ್ರು ಉಪಯೋಗ ಇಲ್ಲ. ನಾವು ಕಾಂಗ್ರೆಸ್ನಾಗ ಯಾರು ದುಡ್ಡು ತಗೊಂಡು ಹೋಗಲು ಕೊಡ್ತಾರ. ಆ ವಸತಿ ಖಾತೆ ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಸಹಾಯಕ ಸರ್ಫರಾಜ್ ಹುಸೇನ್ ಅವ್ರ ಕಡೆ ಮಾತಾಡಿದ್ದ ಬಂದಿರ್ತಕ್ಕಂಥ 50,000 ದುಡ್ಡು ಕೊಟ್ಟು ಅವ್ರು ಮನೆ ಕೊಡ್ಬೇಕಾಗಿತ್ತು. ಅಂದ್ರೆ ಬಡವ್ರು ಹೇಳ್ತಾರೆ, ಅವರು ಬಡವ್ರ ಕಡೆ 50,000 ಎಲ್ಲಿರ್ತಾವ? ಬಡವ್ರ ಮನೆ ಮುಟ್ಟಿಲ್ಲ ಅಂತೀವು, ಶ್ರೀಮಂತರಿಗೆ ಮನೆ ಕೊಡಕತ್ತೀರಿ ನೀವು. ಬಡವ್ರ ಅಲ್ಲೇ ಅದಾರ ಅವರು. ಕಾಂಗ್ರೆಸ್ ಯೋಜನೆ ನೀವು ಕಾಲದಲ್ಲಿ ಹಾಕೋದು ಬಂದ್ರು, ನೀವು ಪಂಚವಾರ್ಷಿಕ ಹಾಕೋದು ಬಂದಿರಿ. ಇವತ್ತು ಒಬ್ರು ಬಡವಡೆ ಇರಬಾರ್ದು. ನೀವು ಮಾಡಿದ್ ನೋಡಿದ್ರ ಮಡಿ ಇಲ್ಲ ಒಬ್ರು ಇರಬಾರ್ದು. ಸೋಮಣ್ಣವ್ರು ಪಟ್ಟಿರ್ತಕ್ಕಂಥ ದಾಖಲೆ ನೋಡಿದ್ರ ಎಲ್ಲಿ ಹೋದ್ರು ಮಡಿ ಅಂತಾರೆ? ಎಲ್ಲಿ ಹೋದ್ರು? ಕಾಂಗ್ರೆಸ್ನ ಪುಡಾರಿಗಳು, ಅಲ್ಲಿ ಶಾಸಕರು, ಜಿಲ್ಲಾ ಸದಸ್ಯರು, ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಅವ್ರ ಮುಖಾಂತರ ದುಡ್ಡು ಅವರಷ್ಟು ತಗೊಂಡ್ರು ನಿಮ್ಗೆ ಕೊಟ್ಟರು. ಅವ್ರಿಗೆ ಮನೆ ಕೊಡಕತ್ತೀರಿ. ಬಡವರು ಬಡವಾಗಿ ಹೋದಾಗ ಮನೆ ಇನ್ನೂ ಹಾಗೇ ಇಲ್ಲ. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಳಗೆ 2-3 ವರ್ಷದೊಳಗೆ ಬಡವರನ್ನ ಮನೆ ಇರ್ತಕ್ಕಂಥ ಬಡವರು ಒಬ್ಬರು ಇರಬಾರ್ದು ಅಂತ ಕ್ರಾಂತಿಕಾರಿ ಒಂದು ಕಾರ್ಯಕ್ರಮ ತಗೊಂಡಂತ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ, ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ, ಜಮೀರ್ ಖಾನ್ ಅವರು ವಸತಿ ಮಂತ್ರಿಯಾಗಿ ಸಂಪೂರ್ಣವಾಗಿ ಈ ಮನೆ ಹಂಚುವ ವಿಷಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀರಿ. ಬಡವರನ್ನ ಹಾಳು ಮಾಡಿದ್ದೀರಿ. ಕಿಶೆ ತುಂಬಿಸಿರಿ. ಅದಕ್ಕೆ ನೀವು ನಿರ್ದಿಷ್ಟವಾಗಿ ಎಲ್ಲರೂ ಕೂಡ ಏನು ವಿಚಾರ ಮಾಡಲ್ಲ. ಸ್ಥಾನ ಬಿಟ್ಟು ಅಧಿಕಾರ ಬಿಟ್ಟು ಮನೆಗೆ ಹೋಗ್ಬೇಕು ಅಂತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಲಾಗಿದೆ. ನಗರದೊಳಗೆ ಇದು ಒಂದೇ ಅಲ್ಲ, ಮೂಡ ಹಗರಣ ಆಯ್ತು. ಎಲ್ಲವನ್ನು ದಾರ್ಶನಿಕ ಉತ್ತರ ಹೊಂಟ್ರಿ ನೀವು. SC ಸಮಾಜದ ಹಣ 127 ಕೋಟಿ ರೂಪಾಯಿ SC ಸಮಾಜದ ಹಣ, ಅದನ್ನ ಗ್ಯಾರಂಟಿ ಬಳಸ್ಬಿಟ್ರಿ. SC ಸಮಾಜದ 22,000 ಕೋಟಿ ರೂಪಾಯಿ ಗ್ಯಾರಂಟಿ ಬಳಸ್ಬಿಟ್ರಿ. ಯಾರು ಕೂಡ ಗ್ಯಾರಂಟಿ ಹಾಕಿದ್ರ ನಿಮ್ಗೆ ಕೊಡಲಾಗ್ತದೆ. ನನಗೆ ಯಾಕೆ ಕೊಟ್ಟರೆ ಯಾಕಂದ್ರೆ ಶಾಮು ಒಬ್ಬ ಬಿದ್ದಾರ ಒಬ್ಬ ಎಂದೆಲ್ಲ ಒಂದು ಕಥೆ ಹೇಳಿದ್ರು ಅವರು. ಇದನ್ನ ಗ್ಯಾರಂಟಿ ಸಲುವಾಗಿ ಹೇಳ್ತ ಕಥೆ. ಅವರು ಒಂದು ಜಾತ್ರೆ ಇತ್ತಂತೆ, ಜಾತ್ರೆ ಹಾಕಲ್ಲ ಊರಾಗ ಜಾತ್ರೆ ಇತ್ತು. ಹಳ್ಳಿ ಜನ ಬಂದು ಜಾತ್ರೆ ಹೋಗಕ್ ಬಂದಿದ್ರು ಅವರು. ಅಲ್ಲೊಂದು ಹೋಟೆಲ್ನಾಗ ಬೋರ್ಡ್ ಇತ್ತಲ್ಲಿ. ಬೋರ್ಡ್ ಏನ್ ಬರೆದ್ರು, ಈ ಹೋಟೆಲ್ನಾಗ ಯಾರು ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ನೀವು ಯಾರು ಕೊಡಂಗಿಲ್ಲ. ಸಿದ್ದರಾಮಯ್ಯ ಸರ್ಕಾರಕ್ಕೆ, ಸಚಿವ ಜಮೀರ್ ಅಹಮದ್ಗೆ, ಭಾರತ್ ಮಾತಾ ಕಿ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದುಡ್ಡು ತೆಗೆದುಕೊಂಡು ಹಣ ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ಸಿನ ಶಾಸಕರಾದಂತ ವಿಠಲ್ ಪಟೇಲ್ ಆಪ್ತ ಕಾರ್ಯದರ್ಶಿ ಬಗ್ಲಿ ಅಂತೇಳಿ ಆ ಮುಂದಿನ ವ್ಯಕ್ತಿ ಮಾತಾಡಿದ್ದು ನಾನು ಕೇಳಿದೀನಿ. ಅಂದ್ರೆ ಇದ್ರಾಗ ಏನು ಅವ್ರು ಏನ್ ಹೇಳ್ಯಾರ, PA ಇದ್ರ ಅರ್ಥ ರೊಕ್ಕ ಕೊಡ್ಲಾರ್ದವ್ರಿಗೆ ಮನಿ ಇಲ್ಲ ಅಂತೇಳಿ. ಇದು MLA ಅವರು ಕೋಟಾದಾಗೆ ನಾವು ರೊಕ್ಕ ದುಡ್ಡು ಕೊಟ್ಟು ಮನಿ ಸ್ಯಾಂಕ್ಷನ್ ಮಾಡ್ಕೊಂಡು ಬರಬೇಕು ಈ ತರ ಹೇಳಿದಾರೆ. ಅದನ್ನು ನೋಡ್ಬೇಕು ನಾನು ಇಷ್ಟು. ಯಾಕಂತಂದ್ರೆ ಹಗರಣ ಅಲ್ಲೇ ನಡೆದ ಅಂತಂದ್ರೆ ಇವ್ರು ಮಾಡೋದು ದೊಡ್ಡ ಮಾತು. ನಕಲಿ ಆಡಿಯೋ ಹೇಳ್ತಾ ಇದ್ದಾರೆ ಸರ್ ಶಾಸಕರು. ಆದ್ರೆ ಅವ್ರ ಫೋಟೋನು ಇದೆ, ಅವ್ರ ವಯಸ್ಸು ಇದೆ, ಮಾತಾಡೋದು ಮುಂದಿಂದು ಏನು ಅವ್ರು ಯಾರು PA ಅವ್ರಿಗೆ ಮಾತಾಡಿದ್ರು ಅದನ್ನು ಎಲ್ಲ ಇದೆ. ನಕಲಿ ಈಗ ನಾನೇನು ಹೇಳ್ತೀನಿ, BR ಪಾಟೀಲ್ರೆ ನಾ ಮಾತಾಡೋದು ಸತ್ಯ ಅಂತ ಹೇಳ್ತಾರ. ನೀವು ಮುಚ್ಕೊಳಗೆ ಏನು ಹೇಳಿರ್ಬೋದು PA ನಕಲಿ ಇದೆ ಅಂತೇಳಿ. BR ಪಾಟೀಲ್ರು ಇನ್ನೂ ಆದ್ರೂ ಕೇಳ್ರಿ ನೀವು, ಹೌದು ಇದು ಮಾತಾಡಿದ್ದು ನಾನೇ, ಅದು ನಂದೇ ಧ್ವನಿ, ಇದು ಎಲ್ಲ ಹೇಳಿದ್ದು ನಿಜ ಅದ, CM ಕರೆದ್ರು ಅದನ್ನೇ ಹೇಳ್ತೀನಿ ಅಂತ ಹೇಳ್ತಾರ. ಅವ್ರು ದೊಡ್ಡವರು ಹಂಗೆ ಹೇಳ್ತಾರ ಅಂದ್ರೆ ಇದ್ರ ಅರ್ಥ ಈ PA ಅಂದ್ರೆ ಸಣ್ಣವ್ರು ಇರ್ತಾರೆ, ಏನೋ ಅವ್ರಿಗೆ ಗಾಬರಿ ಆಗಿರ್ಬೇಕು, ನಾವು ಏನೋ ಮಾತಾಡ್ಲಿಕ್ಕೆ ಏನೋ ಆಯ್ತು ಅಂತ ಹೇಳಿ ಆಗಿರ್ಬೋದು, ಆ ಥರ ಹೇಳಿರ್ಬೇಕು. ಮತ್ತು ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವ್ರು ಏನು ಹೇಳಿದ್ರು ಗೊತ್ತ, ನಾನು ನೋಡಿದ್ದೀನಿ ಇವತ್ತು ಪೇಪರ್ದಾಗ ನೋಡಿದೆ. BR ಪಾಟೀಲ್ರಿಗೆ ಏನೋ ತಪ್ಪು ಕಲ್ಪನೆ ಆಗಿರ್ಬೇಕಂತ.
ಇದರ ಅರ್ಥ ಅಂತ ಹಿರಿಯರವರು ಅನುಭವಿಗಳು ಪ್ರಿಯಾಂಕಾ ಖರ್ಗೆ ಅವ್ರು ಎಲ್ಲರಾದ್ರೂ ಒಂದು ಮುಂದೆ ಅಂತ ಏನೋ ಅಂತಾರಲ್ಲ, ನಂದು ಒಂದು ಇರ್ಲಿ ಅಂತೇಳಿ. ಈ ತರ ಅವ್ರು ತಪ್ಪು ಕಲ್ಪನೆ ಅವ್ರು ಸ್ವತಃ ಅವರೇ ಹೇಳ್ತಾರೆ, ಅದು ಹೇಳಿದ ಸತ್ಯ ಅಂತೇಳಿ. ಈ ತರ ಅವ್ರು ಏನದಾರ ಮಂಡತನ, ಕಾಂಗ್ರೆಸ್ಸಿನ ಏನು ಸಚಿವರು ಇದಾರಲ್ಲ ಬರೇ ಮಂಡತನ ತೋರಿಸುದು. ಹೀಗಾಗಿ ಈ ಸರ್ಕಾರ ತೊಲಗಬೇಕನ್ನೋ ಉದ್ದೇಶ ನಾನು. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಭ್ರಷ್ಟ ಲೂಟಿ ಸರ್ಕಾರಕ್ಕೆ, ಲೂಟಿ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ